ಎನ್ನಂಬಿಕೆ ಬಳಗದಿಂದ ಒಂದು ಕತೆ ಹೇಳ್ತಿಲ್ಲ ಪ್ಲೀಸ್. ಒಂದು ಕಾಡಲ್ಲಿ ಒಂದು ಕರಡಿ ಮತ್ತು ಅದರ ತುಂಟೆ ಮರಿ ವಾಸವಾಗಿದ್ವು. ಆ ಮರಿ ತುಂಬ ತುಂಟಾಗಿತ್ತು. ಒಂದು ದಿನ ಮರಿ ಕಪ್ಪೆ ಹಿಡಿಯೋಕ್ಕೆ ಅಂತ ನದಿಗೆ ಹಾರಿಬಿಡ್ತು. ನನಗೆ ಈಜಿಗೆ ಬರ್ತಾ ಇರಲಿಲ್ಲ. ನೀರಲ್ಲಿ ಮುಳುಗತೊಡತ್ತು. ಕಾಪಾಡಿ ಕಾಪಾಡಿ ಅಂತ ಬೈಟಿಂದ ಕೂಕ್ಕೊಂತು. ಅಷ್ಟರಲ್ಲೇ ಕುದುರೆ ಒಂದು ಆ ಕಡೆ ಬರ್ತಾ ಇತ್ತು. ಅದು ಕರಡಿ ಮರಿ ಮುಳುಗೋದನ್ನು ನೋಡಿ, ನಿನಗೆ ಈಜು ಬರಲ್ವಾ ಅಂತ ಕೇಳ್ತು. ಇಲ್ಲ, ನಾನು ಈಜು ಬರಲ್ಲ ನನಗೆ ಅಂತೂ ಕರಡಿ ಮರಿ. ಅದಕ್ಕೆ ಕುದುರೆಗೆ ತುಂಬ ಕೋಪ ಬಂದುಬಿಡ್ತು. ಅದು ಮತ್ತೇನಕ್ಕೆ ನೀನು ನದಿ ಹತ್ತಿರ ಹೋದೆ? ಈಗ ನೀವು ಮರಿಗಳು ತುಂಬ ತುಂಟರಾಗ್ತಾ ಇದ್ದೀರಾ, ಯಾವಾಗಲೂ ಏನು ಯೋಚಿಸದೆ ಕೆಲಸ ಮಾಡ್ತೀರಾ ಅಂತ ಕುದುರೆ ರೇಗ್ಕೊಂತು. ಆದರೆ ಅಲ್ಲೇ ನೀರಲ್ಲಿದ್ದ ಒಂದು ಆಮೆಗೆ ಈ ಮರಿಯ ಕೂಗು ಕೇಳ್ತು. ಅದು ಮುಂಚೆ ಆ ಮರಿನ ಕಾಪಾಡ್ತು. ಆವಾಗ ಹೇಳ್ತು, ಮರಿ ತುಂಟನೇ ಆಗಿರ್ಬೋದು, ಆದರೆ ಅದು ಬೈಯುವ ಸಮಯವೂ ಅಲ್ಲ, ಬುದ್ಧಿ ಹೇಳೋ ಸಮಯನೂ ಅಲ್ಲ. ಮುಂಚೆ ಮರಿನ ನೀವು ಕಾಪಾಡಬೇಕು, ಆಮೇಲೆ ಬುದ್ಧಿ ಹೇಳಬೇಕು ಅಂತ ಆಮೆ ಕುದುರೆಗೆ ಬುದ್ಧಿ ಹೇಳ್ತು. ಇಲ್ಲಿ ನೀತಿ ಏನಪ್ಪ ಅಂದರೆ, ಕಷ್ಟದಲ್ಲಿದ್ದವ್ರಿಗೆ ಮುಂಚೆ ಮೊದಲು ಸಹಾಯ ಮಾಡಿ ಆಮೇಲೆ ಬುದ್ಧಿ ಹೇಳಬೇಕು ಅಂತ ಹೇಳಿತು.